ಈ ಸಿಂಪಲ್ ಹಳ್ಳಿ ಹುಡುಗಿ ನೈಕಿಯಂತಹ ದೊಡ್ಡ ಕಂಪನಿ ಜೊತೆ ಮಾಡಿದ ಕೆಲಸ ನೋಡಿದ್ಮೇಲೆ ಜನ ನೈಕಿಗೆ ಇದೆಲ್ಲ ಬೇಕಾಗಿತ್ತ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಅಸಲಿಗೆ ವಿಷಯ ಏನು ತಿಳ್ಕೊಳ್ಳೋಣ ಬನ್ನಿ. ಈಕೆ ಹೆಸರು ಮಾರಿಯಾ. ಮೆಕ್ಸಿಕೋದ ಒಂದು ಸಣ್ಣ ಹಳ್ಳಿಯ ಹುಡುಗಿ. ಇವರ ಹಳ್ಳಿಯ ಸುತ್ತಮುತ್ತ ಹೆಚ್ಚಾಗಿ ಬೆಟ್ಟ ಗುಡ್ಡಗಳೇ ಇವೆ. ಅದಕ್ಕೆ ಅಲ್ಲಿನ ಜನ ಪ್ರತಿದಿನ ತಮ್ಮ ದನ ಕರುಗಳನ್ನ ಕುರಿ ಮೇಕೆಗಳನ್ನ ಮೇಯಿಸೋದಕ್ಕೆ ಬೆಟ್ಟ ಗುಡ್ಡಗಳಲ್ಲಿ ಓಡಾಡ್ತಾರೆ. ಮಾರಿಯಾ ಕೂಡ ತನ್ನ ಸ್ನೇಹಿತರ ಜೊತೆ ಪ್ರತಿದಿನ ಸುಮಾರು 10 ರಿಂದ 15 ಕಿಲೋಮೀಟರ್ ಬೆಟ್ಟ ಗುಡ್ಡಗಳಲ್ಲಿ ಓಡಾಡ್ತಾಳೆ. ಮೆಕ್ಸಿಕೋದಲ್ಲಿ ಒಂದು ಅಲ್ಟ್ರಾ ಮ್ಯಾರಥಾನ್ ನಡೀತಾ ಇತ್ತು. ಅದರಲ್ಲಿ ಭಾಗವಹಿಸೋದಕ್ಕೆ ವಿಶ್ವದ ವಿವಿಧ ದೇಶಗಳಿಂದ ಅಥ್ಲೀಟ್ಗಳು ಬಂದಿದ್ರು. ಅವರ ಹತ್ರ ದುಬಾರಿ ಬೆಲೆಯ ಸ್ಪೋರ್ಟ್ಸ್ ಗೇರ್ಸ್ ಮತ್ತೆ ಎನರ್ಜಿ ಡ್ರಿಂಕ್ಗಳು ಇತ್ತು. ಮಾರಿಯಾ ಕೂಡ ಇದರಲ್ಲಿ ಭಾಗವಹಿಸ್ತಾಳೆ. ಆದ್ರೆ ಅವಳ ಹತ್ರ ಯಾವುದೇ ದುಬಾರಿ ಬೆಲೆಯ ಸ್ಪೋರ್ಟ್ಸ್ ಗೇರ್ಸ್ ಅಥವಾ ಎನರ್ಜಿ ಡ್ರಿಂಕ್ ಇರಲಿಲ್ಲ. ಅವಳು ಡೈಲಿ ಯೂಸ್ ಮಾಡುವಂತಹ ಸ್ಲಿಪ್ಪರ್ಸ್ ಅನ್ನ ಹಾಕೊಂಡು ಮ್ಯಾರಥಾನ್ ಓಡ್ತಾಳೆ. 50 ಕಿಲೋಮೀಟರ್ನ ಮ್ಯಾರಥಾನ್ ನಲ್ಲಿ ಆಕೆ ಮೊದಲ ಸ್ಥಾನವನ್ನ ಪಡ್ಕೊಳ್ತಾಳೆ. ಇದಾದ್ಮೇಲೆ ನೈಕಿ ತನ್ನ ಸ್ಪಾನ್ಸರ್ಶಿಪ್ ಅನ್ನ ಮಾರಿಯಾಗೆ ಆಫರ್ ಮಾಡುತ್ತೆ. ಆದ್ರೆ ಮಾರಿಯಾ ಆ ಆಫರ್ ಅನ್ನ ರಿಜೆಕ್ಟ್ ಮಾಡ್ತಾಳೆ. ಜೊತೆಗೆ ಹೇಳ್ತಾಳೆ, ಈ ಬೂಟ್ ಅನ್ನ ಹಾಕೊಂಡವರೆಲ್ಲ ರೇಸ್ ಅಲ್ಲಿ ನನ್ನ ಹಿಂದೆ ಓಡ್ತಾ ಇದ್ರು ಅಂತ. ಸೊ ಅವಳ ಮಾತು ಎಲ್ಲರಿಗೂ ಕೂಡ ದೊಡ್ಡ ಶಾಕ್ ಅನ್ನ ಉಂಟು ಮಾಡಿತ್ತು. ಹೀಗೆ ಮಾರಿಯಾ ತನ್ನ ಸಕ್ಸಸ್ ನ ಕ್ರೆಡಿಟ್ ಅನ್ನ ದೊಡ್ಡ ಕಂಪನಿ ಪಡ್ಕೊಳ್ಳೋದನ್ನ ತಪ್ಪಿಸಿ ಬಿಟ್ಟಿದ್ಲು.